ಒಂದು ಹೆಣ್ಣಿಗೆ ಏನೇ ಇರಲಿ ಗಂಡಿನ ಆಶ್ರಯ ಅನ್ನೋದು ಬೇಕೇ ಬೇಕು ಅಂತಾರೆ. ಆದರೆ ಅಲ್ಲೊಬ್ಬರು ಇಲ್ಲೊಬ್ಬರು ಮಹಿಳೆಯರು ಸ್ವತಂತ್ರವಾಗಿ ಬದುಕು ಕಟ್ಕೋತಾರೆ, ಹಾಗೆ ಚೆನ್ನಾಗಿ ಬಾಳ್ತಾರೆ. ಆದರೆ ಇಡೀ ಒಂದು ಊರಿನ ಮಹಿಳೆಯರು ಗಂಡಸಿನ ಹಂಗಿಲ್ಲದೆ ಜೀವನ ನಡೆಸ್ತಾರೆ ಅಂದರೆ ಅದು ಅಚ್ಚರಿ ತಾನೆ. ಹಾಗಿದ್ರೆ ಬನ್ನಿ, ಆ ಗ್ರಾಮಕ್ಕೆ ನಾವು ನಿಮ್ಮನ್ನು ಕರ್ಕೊಂಡು ಹೋಗಿ ಬರ್ತೀವಿ. ಉತ್ತರ ಕೀನ್ಯಾದ ಸಾಂಬೂರಿನ ಹುಲ್ಲುಗಾವಲುಗಳಲ್ಲಿ ಇದೆ ಒಂದು ಹಳ್ಳಿ. ಇದೇನಪ್ಪ ಹೆಸರು ಹುಮೋಜಾ. ಇದೇನಪ್ಪ ಒಳ್ಳೆ ವಿಚಿತ್ರವಾಗಿದೆಯಲ್ಲ ಅಂದ್ರೆ, ಇರಲಿ, ಊರಿನ ಹೆಸರಲ್ಲಿ ವಿಶೇಷತೆ ಇಲ್ಲ ಅಂದರೂ ಊರಿನಲ್ಲಿ ತುಂಬ ವಿಶೇಷತೆ ಇದೆ. ಅದೇನೆಂದರೆ ಈ ಹಳ್ಳಿಗೆ ಯಾವುದೇ ಗಂಡಸರಿಗೆ ಪ್ರವೇಶ ಇಲ್ಲ. ಯಪ್ಪ, ಇದನ್ನು ಕೇಳಿ ನಿಜಕ್ಕೂ ಹೀಗೂ ಇರ್ತಾರ ಅನಿಸುತ್ತೆ. ಆದರೆ ಇಲ್ಲಿನ ಮಹಿಳೆಯರು ಹಲವಾರು ವರ್ಷಗಳಿಂದ ಪುರುಷರ ಪ್ರವೇಶಕ್ಕೆ ನಿರ್ಬಂಧ ಹೇರಿದ್ದಾರೆ. ಇಲ್ಲಿ ಕೇವಲ ಮಹಿಳೆಯರು ಮತ್ತು ಮಕ್ಕಳು ಮಾತ್ರ ವಾಸ ಮಾಡ್ತಾರೆ. ಇಂತಹ ಒಂದು ಕಠಿಣ ನಿರ್ಧಾರದ ಹಿಂದೆ ಒಂದು ಕಥೆಯೂ ಇದೆ. ಉಮೋಜಾ ಅಂದರೆ ಸ್ವಹಿಲಿ ಭಾಷೆಯಲ್ಲಿ ಏಕತೆ ಅಂತ ಅರ್ಥ. ಇಲ್ಲಿನ ಮಹಿಳೆಯರು ಸಹಕಾರಿಯಾಗಿ ಕೆಲಸ ಮಾಡ್ತಾರೆ, ಆಭರಣಗಳನ್ನು ತಯಾರಿಸಿ ಅಲ್ಲಿಗೆ ಬರುವ ಪ್ರವಾಸಿಗರಿಗೆ ಮಾರಾಟ ಮಾಡ್ತಾರೆ. ಅಂದಿನಿಂದ ಅವರು ಇತರ ಮಹಿಳೆಯರಿಗೂ ಅದೇ ರೀತಿ ಮಾಡಲು ಪ್ರೇರಣೆ ನೀಡಿದ್ದಾರೆ. ಅಷ್ಟಕ್ಕೂ ಅಲ್ಲೇನಾಗಿತ್ತು ಅಂದರೆ, ಈ ಹಿಂದೆ ಈ ಸಮುದಾಯದಲ್ಲಿ ಮಹಿಳೆಯರನ್ನು ಪುರುಷರ ಆಸ್ತಿ ಅಂತ ಪರಿಗಣಿಸಲಾಗಿತ್ತು. ಮಹಿಳೆಯರಿಗೆ ಯಾವುದೇ ಪ್ರಮುಖ ಹಕ್ಕುಗಳು ಇರಲಿಲ್ಲ. ಮಹಿಳೆಯರನ್ನು ಪ್ರಾಣಿಗಳಂತ ನಡೆಸ್ಕೊಳ್ತಿದ್ರು. ಅನೇಕ ಮಹಿಳೆಯರು ಲೈಂಗಿಕ ದೌರ್ಜನ್ಯ, ವಯಸ್ಸಾದ ವ್ಯಕ್ತಿಯ ಜೊತೆ ಮದುವೆ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ನಿತ್ಯ ಎದುರಿಸ್ತಿದ್ರು. ಹೀಗಿರುವಾಗಲೇ 1990ರಲ್ಲಿ ಬ್ರಿಟಿಷ್ ಆಡಳಿತದಲ್ಲಿದ್ದಾಗ ಬ್ರಿಟಿಷ್ ಸೈನಿಕರು ಅಲ್ಲಿನ ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ್ರು. ಬಳಿಕ ನೊಂದ ಸಂತ್ರಸ್ತೆಯರನ್ನು ಅವರ ಪತಿಯಂದರು ಒಪ್ಪಿಕೊಳ್ತಿರ್ಲಿಲ್ವಂತೆ. ಅಂದಿನ ದಿನದಲ್ಲೇ ಇಲ್ಲಿ ಸುಮಾರು 1400 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದವು. ರೆಬೆಕ್ಕಾ ಲೊಲೋಸಲಿ ಎಂಬಾಕೆಯು ನಿರಂತರ ದೌರ್ಜನ್ಯಗಳಿಂದ ಅಕ್ಷರಶಃ ಬಳಲಿದ್ಲು. ಇದರಿಂದ ಹೇಗಾದರೂ ಬಚಾವಾಗಬೇಕು ಅಂತ ಲೊಲೋಸಲಿ ನೇತೃತ್ವದಲ್ಲಿ 15 ಮಹಿಳೆಯರು ಗುಂಪು ಸೇರಿ ಮಹಿಳೆಯರಿಗಾಗಿ ಉಮೋಜಾ ಅನ್ನೋ ಗ್ರಾಮವನ್ನು ನಿರ್ಮಿಸಿಕೊಂಡ್ರು. ಇಂದಿಗೂ ಈ ಗ್ರಾಮದಲ್ಲಿ 40 ಕುಟುಂಬಗಳು ವಾಸವಿದೆ. ಇದೀಗ ಈ ಗ್ರಾಮ ಯಾವುದೇ ಜನಾಂಗವಾಗಿರಲಿ ಲೈಂಗಿಕ ದೌರ್ಜನ್ಯದಿಂದ ಪಾರಾಗಲು ಪ್ರಯತ್ನಿಸುತ್ತಿರುವ ಮಹಿಳೆಯರಿಗೆ ಆಶ್ರಯ ನೀಡುತ್ತೆ, ಜೀವನೋಪಾಯಕ್ಕೆ ದಾರಿ ಮಾಡಿಕೊಡುತ್ತೆ. ಅತ್ಯಾಚಾರ, ಕೌಟುಂಬಿಕ ಕಲಹ, ಹಿಂಸೆ ಅಥವಾ ಬಾಲ್ಯ ವಿವಾಹ ಈ ರೀತಿಯ ಹಿಂಸೆಗಳಿಗೆ ಬಲಿಯಾಗ್ತಿರುವ ಮಹಿಳೆಯರಿಗೆ ರಕ್ಷಣೆ ನೀಡುವ ಹಂತಕ್ಕೆ ಇದು ಬೆಳೆದು ನಿಂತಿದೆ. ಮಹಿಳೆಯರು 200 ಮಕ್ಕಳೊಂದಿಗೆ ತಮಗಾಗಿ ಆರ್ಥಿಕತೆಯನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಸಂಪಾದನೆ ಮಾಡಿದ ಹಣವನ್ನು ಸಮಾನವಾಗಿ ಹಂಚಿಕೊಳ್ತಾರೆ. ತುರ್ತು ಪರಿಸ್ಥಿತಿಗೆ ಇರಲಿ ಅಂದ್ಕೊಂಡು ಸ್ವಲ್ಪ ಹಣವನ್ನು ಕೂಡಿಡ್ತಾರೆ. ಹುಡುಗರಿಗೆ 18 ವರ್ಷ ತಲುಪಿದಾಗ ಅವರು ಕಡ್ಡಾಯವಾಗಿ ಗ್ರಾಮವನ್ನು ತೊರೆಯಬೇಕಾಗುತ್ತೆ. ಉಮೋಜಾ ಮಹಿಳೆಯರ ಭೂಮಿಯಲ್ಲಿ ಶಾಲೆಯನ್ನು ಸಹ ನಿರ್ಮಿಸಿದ್ದಾರೆ ಮತ್ತು ಇದು ಹತ್ತಿರದ ಹಳ್ಳಿಗಳಿಗೂ ತೆರೆದಿರುತ್ತೆ. ಮಕ್ಕಳು ಶಾಲೆಗಳಿಗೆ ಹೋಗ್ತಾರೆ. ಇಲ್ಲಿನ ಜನ ತಮ್ಮ ಸುತ್ತಮುತ್ತಲಿನ ಸುರಕ್ಷಿತ ತಾಣವಾಗಿ ನಿರ್ಮಿಸಿಕೊಳ್ಳೋದ್ರಲ್ಲಿ ಇದನ್ನು ಯಶಸ್ವಿ ಮಾಡಿಕೊಂಡಿದ್ದಾರೆ. ಅಲ್ಲಿ ಗೌರವಯುತವಾದ ಜೀವನವನ್ನು ನಡೆಸ್ತಾರೆ. ಉಮೋಜಾದ ಮಹಿಳೆಯರು ಇನ್ನು ಮುಂದೆ ತಮ್ಮನ್ನು ನೋಯಿಸುವಂತಹ ಪುರುಷರಿಗೆ ಭಯ ಪಡಬೇಕಾಗಿಲ್ಲ. ಉಮೋಜಾದಲ್ಲಿ ಮಹಿಳೆಯರೇ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಅವರು ತಮ್ಮದೇ ಆದ ಮನೆಗಳನ್ನು ನಿರ್ಮಿಸ್ತಾರೆ. ಹಸುವಿನ ಸಗಣಿ ಮತ್ತು ಆನೆಯ ಲದ್ದಿಯನ್ನು ಹೊರಗಿನ ಗೋಡೆಗಳ ಮೇಲೆ ಹೊದಿಸುವ ಮೂಲಕ ಮಹಿಳೆಯರು ತಮ್ಮ ಸಾಂಪ್ರದಾಯಿಕ ಮಣ್ಣಿನ ಮನೆಗಳನ್ನು ನಿರ್ಮಾಣ ಮಾಡ್ತಾರೆ. ಗುಡಿಸಲಿನ ಹೊರಗೆ ಎಷ್ಟೇ ಬಿಸಿ ಇದ್ದರೂ ಗುಡಿಸಲಿನ ಒಳಗೆ ತಂಪಾಗಿರುತ್ತೆ. ಈ ಗ್ರಾಮಕ್ಕೆ ಪುರುಷರಿಗೆ ಪ್ರವೇಶವಿಲ್ಲ, ಆದರೆ ಪ್ರವಾಸಿಗರು ಯಾವುದೇ ಲಿಂಗದವರಾಗಿದ್ದರೂ ಅವರನ್ನು ಸ್ವಾಗತ ಮಾಡಲಾಗುತ್ತೆ. ಪುರುಷರಿಂದ ಬೆದರಿಕೆ, ದೌರ್ಜನ್ಯಕ್ಕೆ ಒಳಗಾಗುವ ಮಹಿಳೆಯರನ್ನು ಯಾವುದೇ ಸಮಯದಲ್ಲಿ ಗ್ರಾಮಕ್ಕೆ ಬರಮಾಡಿಕೊಳ್ಳಲಾಗುತ್ತೆ. ಹಾಗೆ ಈ ಮಹಿಳೆಯರು ಮತ್ತೆ ತಮ್ಮ ಗಂಡಂದಿರ ಜೊತೆ ಬದುಕೋ ಇಚ್ಛೆ ಇದ್ದರೆ ಅವರನ್ನು ವಾಪಸ್ ಹೋಗೋಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಪುರುಷರಿಂದ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರು ಒಂದು ಗಂಡನನ್ನು ಬಿಟ್ಟು ತವರು ಮನೆ ಸೇರಿಕೊಳ್ತಾರೆ, ಇಲ್ಲ ತಾವೇ ಒಂಟಿಯಾಗಿ ಜೀವನ ಮಾಡ್ತಾರೆ. ಆದರೆ ಕೆಲವರು ಹೆದರಿ ಪ್ರಾಣತ್ಯಾಗ ಮಾಡ್ಕೋತಾರೆ. ಹೀಗಿರುವಾಗ ಇಲ್ಲಿನ ಮಹಿಳೆಯರು ಗಂಡಸರಿಗೆ ಸೆಡ್ಡು ಹೊಡೆದು ಒಂದು ಊರನ್ನೇ ಕಟ್ಕೊಂಡಿದ್ದಾರೆ ಅಂದರೆ ಅವರಿಗೆ ಬೇಷ್ ಅನ್ನಲೇಬೇಕು.